ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತಿ. ಸುಗ್ರೀವನಿಂದ ವಾಲಿಯ ಪೂರ್ಣ ವೃತ್ತಾಂತವನ್ನು ಆಲಿಸಿದಂಥ ರಾಮ ತಾನು ವಾಲಿಯನ್ನ ಕೊಲ್ಲುವುದಾಗಿ ಸುಗ್ರೀವನಿಗೆ ಪ್ರತಿಜ್ಞೆ ಮಾಡ್ತಾನೆ. ನಂತರ ಎಲ್ಲರೂ ಕಿಷ್ಕಿಂಧೆಯ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಮಧ್ಯದಲ್ಲಿ ಸಿಕ್ಕುವಂತಹ ಋಷ್ಯಾಶ್ರಮದ ಬಗ್ಗೆ ಸುಗ್ರೀವ ವಿವರಿಸ್ತಾನೆ. ನಂತರ ಅವರೆಲ್ಲ ಕಿಷ್ಕಿಂಧೆಯನ್ನ ತಲುಪ್ತಾರೆ. ಆಗ ಸುಗ್ರೀವ ರಾಮನಿಗೆ ಹೇಳ್ತಾನೆ, ರಾಮ, ಈಗ ನಾವು ವಾಲಿಯಿಂದ ಪಾಲಿತವಾದಂತಹ ಕಿಷ್ಕಿಂಧಾಪುರಿಗೆ ತಲುಪ್ತಾ ಇದ್ದೀವಿ. ಈ ನಗರಿ ಸಾಮಾನ್ಯ ಅಂತ ತಿಳಿಬೇಡ. ಹೇಗೆ ಕಾಡಿನಲ್ಲಿ ಮೃಗಗಳನ್ನ ಹಿಡಿಯುವಂತ ಬಲೆ ಇದೆಯೋ ಹಾಗೆ ಇಲ್ಲಿ ಶತ್ರುಗಳನ್ನ ಸೆರೆಹಿಡಿಯುವ ಅನೇಕ ವಾನರರು ಅಲ್ಲಲ್ಲೇ ಅಡಗಿ ಕುಳಿತಿರ್ತಾರೆ. ಕಿಷ್ಕಿಂಧೆಯ ದ್ವಾರಗಳೆಲ್ಲ ಸ್ವರ್ಣಮಯವಾಗಿದೆ. ರಾಮ, ನೀನು ಮೊದಲಿಂದಲೂ ವಾಲಿಯನ್ನ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿಕೊಟ್ಟಿರ್ತೀಯ. ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತ ಸುಗ್ರೀವ ಹೇಳ್ತಾನೆ. ರಾಮ ಹೇಳ್ತಾನೆ, ಸುಗ್ರೀವ, ನೀನು ಸ್ವಲ್ಪ ಮುಂದೆ ಹೋಗಿ ವಾಲಿಯನ್ನ ಯುದ್ಧಕ್ಕೆ ಬರುವಂತೆ ಗರ್ಜಿಸು. ನಾನು ನಿನಗೆ ಮಾತು ಕೊಟ್ಟಂತೆ ನನ್ನ ಬಾಣದಿಂದ ವಾಲಿಯನ್ನ ಸಂಹಾರ ಮಾಡ್ತೀನಿ ಅಂತ ರಾಮ ಹೇಳ್ತಾನೆ. ರಾಮ, ಲಕ್ಷ್ಮಣ, ಸುಗ್ರೀವರು ಕಿಷ್ಕಿಂಧೆಯ ದ್ವಾರಕ್ಕೆ ಬಂದರು. ರಾಮ ಲಕ್ಷ್ಮಣ ಒಂದು ಮರೆಯಲ್ಲಿ ನಿಂತ್ಕೊಳ್ತಾರೆ. ಸುಗ್ರೀವ ಆ ಕಿಷ್ಕಿಂಧೆಯ ದ್ವಾರಕ್ಕೆ ಹೋಗಿ ಜೋರಾಗಿ ಗರ್ಜಿಸ್ತಾನೆ. ಆಗ ವಾಲಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇಷ್ಟು ದಿವಸ ಸುಗ್ರೀವ ಮೌನವಾಗಿದ್ದ, ಈಗ ಈ ರೀತಿ ಗರ್ಜಿಸ್ತಾ ಇದ್ನಲ್ಲ ಏನು ಅಂತ ಆಶ್ಚರ್ಯ ಆಗ್ಬಿಟ್ಟು ಹೊರಗೆ ಬರ್ತಾನೆ. ಇಬ್ಬರೂ ಪರಸ್ಪರ ಒಬ್ಬರಿಗೊಬ್ಬರು ಜೋರಾಗಿ ಕಾಳಗ ನಡೆಸ್ತಾರೆ. ಕೊಬ್ಬಿದ ಗೂಳಿಗಳಂತೆ, ಮದಿಸಿದ ಆನೆಗಳಂತೆ ಇಬ್ಬರು ಒಬ್ಬರಿಗೊಬ್ಬರು ಕದನ ಮಾಡ್ತಾರೆ. ಈ ಇಬ್ಬರು ಕದನ ಮಾಡ್ತಾ ಇರುವಾಗ ಸುಗ್ರೀವನಿಗೆ ತುಂಬ ಪೆಟ್ಟು ಬಿದ್ದುಬಿಡುತ್ತೆ ವಾಲಿಯಿಂದ. ಅವನಿಗೆ ಏನು ತೋಚೋದಿಲ್ಲ. ಕ್ಷಣಕ್ಕೂ ಅವನು ಹಿಂದ್ಗಡೆ ನೋಡ್ತಾ ಇದ್ದಾನೆ. ರಾಮ ಬಾಣ ಬಿಡ್ತಾನೆ ವಾಲಿ ಮೇಲೆ ಅಂತ ಯೋಚನೆ ಮಾಡ್ತಾನೆ ಇದ್ದಾನೆ. ಆದರೆ ರಾಮನೂ ಕಾಣೋದಿಲ್ಲ, ರಾಮನ ಬಾಣನೂ ಇಲ್ಲ. ಹೊಡೆತ ಜಾಸ್ತಿ ಆಯಿತು. ಸುಗ್ರೀವ ಸೋಲೋ ಸ್ಥಿತಿಗೆ ಬಂದ. ಇನ್ನೇನು ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಪಲಾಯನ ಮಾಡಿಬಿಟ್ಟು ಅವನು ಮತ್ತೆ ಆ ಮತಂಗ ಆಶ್ರಮದ ಕಡೆ ಬಂದುಬಿಡ್ತಾನೆ. ವಾಲಿ ಮತ್ತೆ ಕಿಷ್ಕಿಂಧೆಗೆ ವಾಪಸ್ ಆಗಿಬಿಡ್ತಾನೆ. ಸುಗ್ರೀವ ಪೆಟ್ಟು ತಿಂದು ರಾಮನ ಹತ್ರಕ್ಕೆ ಬರ್ತಾನೆ. ತುಂಬ ಕೋಪ ಬಂದ್ಬಿಡುತ್ತೆ ಸುಗ್ರೀವನಿಗೆ. ನೀನು ನನ್ನ ಮಾನನ ಹಾಳು ಮಾಡಿಬಿಟ್ಟೆ. ನಿನ್ನ ಮಾತು ಕೇಳಿಕೊಂಡು ನಾನು ವಾಲಿ ಹತ್ರ ಯುದ್ಧಕ್ಕೆ ಹೋದೆ. ನೀನು ಹೇಳಿದೆ ನಾನು ಬಾಣ ಬಿಡ್ತೀನಿ, ವಾಲಿನ ಸಾಯಿಸ್ತೀನಿ ಅಂತ. ನೀನು ಬಾಣ ಬಿಡಲೇ ಇಲ್ಲ, ವಾಲಿ ಗೆದ್ದುಬಿಟ್ಟ, ಹೊರಟೋದ ಅಂತ. ಆಗ ರಾಮ ಹೇಳ್ತಾನೆ, ನೀನು ತಪ್ಪು ತಿಳ್ಕೊಬೇಡ ಸುಗ್ರೀವ. ನೀವಿಬ್ಬರು ಕಾಳಗ ಮಾಡ್ತಾ ಇದ್ದಾಗ ನನಗೆ ನಿಮ್ಮಿಬ್ಬರಲ್ಲಿ ವ್ಯತ್ಯಾಸನೇ ಗೊತ್ತಾಗಲಿಲ್ಲ, ಯಾರು ಸುಗ್ರೀವನೋ ಯಾರು ವಾಲಿನೋ ಅಂತ. ಅದಕ್ಕೆ ಬಾಣ ನಾನು ಬಿಡಲೇ ಇಲ್ಲ, ಸುಮ್ಮನೆ ಆಗಿಬಿಟ್ಟೆ ಅಂತ ಹೇಳ್ತಾನೆ. ನೀನು ಮತ್ತೆ ನಾಳೆ ಯುದ್ಧಕ್ಕೆ ಹೋಗು ವಾಲಿ ಜೊತೆ, ನಾನು ಆವಾಗ ಬಾಣ ಬಿಡ್ತೀನಿ ಅಂತ ರಾಮ ಹೇಳ್ತಾನೆ. ಸುಗ್ರೀವ ಭಯಪಟ್ಬಿಡ್ತಾನೆ, ಅಯ್ಯೋ ನನಗಾಗೋದಿಲ್ಲ ಅಂತ. ಆಗ ರಾಮ ಲಕ್ಷ್ಮಣನಿಗೆ ಹೇಳಿ ಒಂದು ಗಜಪುಷ್ಪದ ಮಾಲೆಯನ್ನು ಸುಗ್ರೀವನಿಗೆ ಹಾಕಿಸ್ತಾನೆ. ಆ ಗಜಪುಷ್ಪದ ಮಾಲೆಯನ್ನು ಹಾಕ್ಕೊಂಡು ಸುಗ್ರೀವ ಮತ್ತೆ ವಾಲಿಯನ್ನು ಯುದ್ಧಕ್ಕೆ ಕರೀತಾನೆ. ಆಗ ವಾಲಿಯ ಹೆಂಡತಿ ತಾರೆ ಆಗ ಹೇಳ್ತಾಳೆ, ನೀನು ಮತ್ತೆ ಯುದ್ಧಕ್ಕೆ ಹೋಗಬೇಡ, ಸುಗ್ರೀವನನ್ನು ಯುವರಾಜನಾಗಿ ಮಾಡಿಬಿಡು, ನಾವೆಲ್ಲ ಸುಖವಾಗಿರೋಣ, ಮತ್ತೆ ಯುದ್ಧಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಆದರೂ ವಾಲಿ ಕೇಳೋದಿಲ್ಲ. ವಾಲಿ ನಾನು ಹೋಗೇ ಹೋಗ್ತೀನಿ ಅಂತ ಹೇಳ್ತಾನೆ.
ತಾರೆ ಮುಂದುವರೆದು ಹೇಳ್ತಾಳೆ, ನೋಡು, ನಿನ್ನೆ ನಮ್ಮ ಅಂಗದ ಕಾಡಿನಲ್ಲಿ ಸುತ್ತಾಡ್ತಾ ಇದ್ದಂತೆ, ಅವನಿಗೆ ಯಾರೋ ಹೇಳಿದ್ರಂತೆ, ದಶರಥನ ಕುಮಾರರಿಬ್ಬರು ಇಲ್ಲಿ ಬಂದಿದ್ದಾರೆ, ತುಂಬ ವೀರರು ಪರಾಕ್ರಮಿಗಳು ಅಂತ ಹೇಳಿದ್ರು. ಪ್ರಾಯಶಃ ಸುಗ್ರೀವನ ಹಿಂದೆ ಅವರಿದ್ದಾರೆ, ನೀನು ಹೋಗೋದು ಬೇಡ ಅಂತ ತಾರೆ ಉಪದೇಶ ಕೊಡ್ತಾಳೆ. ರಾಮಾಯಣದಲ್ಲಿ ಬರುವಂತಹ ಅನೇಕ ಮುಖ್ಯವಾದಂತಹ ಪ್ರಕರಣಗಳಲ್ಲಿ ತಾರೆ ವಾಲಿಗೆ ಬುದ್ಧಿವಾದ ಹೇಳುವಂತಹ ಪ್ರಕರಣ ಒಂದು ಬಹಳ ಮುಖ್ಯವಾದಂಥದ್ದು. ಮಹರ್ಷಿ ವಾಲ್ಮೀಕಿ ಶ್ರೀರಾಮಾಯಣದಲ್ಲಿ ರಾಮನ ಅನಂತ ಗುಣಗಳನ್ನು ತಾರೆಯಿಂದ ಹೇಳಿಸ್ತಾರೆ. ತಾರೆ ಹೇಳ್ತಾಳೆ, ನೋಡು, ರಾಮ ಸಾಮಾನ್ಯನಲ್ಲ, ಅವನು ಎಲ್ಲರಿಗೂ ಆಶ್ರಯ ಕೊಡ್ತಾನೆ, ಸಾಧುಗಳಿಗೆಲ್ಲ ಅವನು ಆಶ್ರಯ ಕೊಡ್ತಾನೆ, ಅವನು ಧೀರ, ಅವನು ಸಾಧು ರಕ್ಷಣೆ ಮಾಡ್ತಾನೆ, ದುಷ್ಟ ಶಿಕ್ಷಣೆ ಮಾಡ್ತಾನೆ, ಅವನ ಅವತಾರದ ಉದ್ದೇಶವೇ ಅದು ಅಂತ ವಿವರಿಸ್ತಾಳೆ. ಇಷ್ಟೆಲ್ಲ ಹೇಳಿದ್ರು ವಾಲಿ ಮಾತ್ರ ತಾರೆಯ ಮಾತನ್ನು ಕೇಳೋದಿಲ್ಲ. ಮತ್ತೆ ಅವಳು ಬಿಡದೆ ತಾರೆ ವಾಲಿಗೆ ಹೇಳ್ತಾಳೆ, ಸುಗ್ರೀವನೊಂದಿಗೆ ಈ ದ್ವೇಷ ಬೇಡ, ವೈರ ಬೇಡ, ಎಷ್ಟಾದರೂ ಅವನು ನಿಮ್ಮ ತಮ್ಮ, ಅವನನ್ನು ಕರೆದು ಅವನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿಬಿಡು, ಅಣ್ಣ ತಮ್ಮಂದಿರೆಲ್ಲ ನಾವೆಲ್ಲ ಸೌಖ್ಯವಾಗಿರೋಣ, ಸುಗ್ರೀವನೊಂದಿಗೆ ಸಮಾಧಾನದಿಂದ ಹೋಗೋಣ, ಆವಾಗ ರಾಮನೂ ನಮ್ಮ ಸ್ನೇಹಿತನಾಗ್ತಾನೆ, ರಾಮನ ಅನುಗ್ರಹವೂ ನಮಗೆ ಸಿಗುತ್ತೆ ಅಂತ ತಾರೆ ಹೇಳ್ತಾಳೆ. ಆದರೂ ವಾಲಿ ತಾರೆಯ ಮಾತನ್ನು ಕೇಳೋದಿಲ್ಲ. ಅವನು ಹೇಳ್ತಾನೆ, ನೀನು ಸುಮ್ಮನೆ ನನ್ನ ಬಗ್ಗೆ ಸಂಶಯವನ್ನು ಇಟ್ಕೊಂಡಿದೀಯಾ, ನಾನು ಖಂಡಿತ ಈ ಸಲ ಸುಗ್ರೀವನನ್ನು ನಾನು ಸಾಯಿಸ್ತೀನಿ. ಇಕ್ಷ್ವಾಕು ವಂಶದ ರಾಮ ಲಕ್ಷ್ಮಣರು ಇಲ್ಲಿಗೆ ಬಂದಿರ್ಬೋದು, ಅವರು ನಮ್ಮ ಮಧ್ಯೆ ಬರೋದಿಲ್ಲ. ರಾಮ ಧರ್ಮಾತ್ಮ, ಅವನು ಪರಾಕ್ರಮಿ ಆಗಿದ್ದರೂ ಖಂಡಿತ ನನ್ನನ್ನು ಕೊಲ್ಲೋದಿಲ್ಲ. ನಾವಿಬ್ಬರು ಹೋರಾಡ್ತಾ ಇರುವಾಗ ರಾಮ ಅಂತೂ ಖಂಡಿತ ಮಧ್ಯೆ ಬರೋದಿಲ್ಲ, ಅದು ವೀರನ ಲಕ್ಷಣ ಅಲ್ಲ, ನೀನೇನು ಯೋಚಿಸಬೇಡ ಅಂತ ವಾಲಿ ತಾರೆಗೆ ಸಮಾಧಾನ ಮಾಡ್ತಾನೆ. ಮತ್ತೆ ಯುದ್ಧಕ್ಕೆ ಹೋಗ್ತಾರೆ. ಎಂದಿನಂತೆ ಘೋರವಾದಂಥ ಯುದ್ಧ ಆಗತ್ತೆ. ಆಗ ರಾಮ ತಡೆಯಲಾರದೆ ತನ್ನ ಬತ್ತಳಿಕೆಯಿಂದ ಒಂದು ಅಮೋಘವಾದಂತಹ ಬಾಣವನ್ನು ವಾಲಿ ಮೇಲೆ ಪ್ರಯೋಗ ಮಾಡ್ತಾನೆ. ವಾಲಿ ಹತನಾಗುತ್ತಾನೆ. ಹತನಾಗುವಾಗ ವಾಲಿ ರಾಮನನ್ನು ಅನೇಕ ರೀತಿಯಲ್ಲಿ ನಿಂದಿಸ್ತಾನೆ. ಆದರೆ ರಾಮ ಎಲ್ಲದಕ್ಕೂ ಸಮಾಧಾನವನ್ನು ಕೊಡ್ತಾನೆ. ವಾಲಿ ಸತ್ತ ಮೇಲೆ ತಾರೆ, ಅಂಗದ ಎಲ್ಲರೂ ಬಂದು ಅಳುತ್ತಾರೆ. ತಾರೆ ರಾಮನನ್ನು ನೋಡಿ ನೀನು ಪುರುಷೋತ್ತಮ ಅಂತ ಹೊಗಳುತ್ತಾಳೆ. ಅದೆಲ್ಲ ಆದಮೇಲೆ ರಾಮನೇ ನಿಂತು ವಾಲಿಯ ಸಂಸ್ಕಾರವನ್ನು ಮಾಡಿಸ್ತಾನೆ. ಶಾಸ್ತ್ರೋಕ್ತವಾಗಿ ವಾಲಿಯ ಸಂಸ್ಕಾರ ಎಲ್ಲ ನಡೆಯುತ್ತೆ. ಎಲ್ಲ ನಡೆದ ಮೇಲೆ ಹನುಮಂತ ರಾಮ ಲಕ್ಷ್ಮಣರ ಮುಂದೆ ಕೈ ಮುಗಿಯುತ್ತಾ ನಿಂತುಕೊಂಡು ಹೇಳ್ತಾನೆ, ಪ್ರಭು, ನಿನ್ನ ಅನುಗ್ರಹದಿಂದ ಸುಗ್ರೀವನಿಗೆ ಈಗ ರಾಜ್ಯ ಸಿಕ್ಕಿದೆ, ನೀವು ಸರ್ವಲೋಕದಿಂದ ಪೂಜಿತರು, ಈಗ ನೀವು ಕಿಷ್ಕಿಂಧೆಗೆ ಆಗಮಿಸಬೇಕು, ನಿಮ್ಮನ್ನು ಕಿಷ್ಕಿಂಧೆಗೆ ಕರೆಸಿ ವಿಶೇಷವಾದಂತಹ ರತ್ನ ವೈಡೂರ್ಯಗಳಿಂದ ಸತ್ಕರಿಸಬೇಕು ಅಂತ ಸುಗ್ರೀವ ಹೇಳ್ತಾ ಇದ್ದಾನೆ. ನೀವು ಖಂಡಿತ ಬರಬೇಕು ಅಂತ ಹನುಮಂತ ಪ್ರಾರ್ಥನೆ ಮಾಡ್ತಾನೆ. ಆಗ ರಾಮ ಅತ್ಯಂತ ಪ್ರಸನ್ನ ಚಿತ್ತನಾಗಿ ಹೇಳಿದ, ಹನುಮಂತ, ನಾನು ನನ್ನ ತಂದೆಯ ಆದೇಶದಂತೆ ವನವಾಸದಲ್ಲಿದ್ದೇನೆ. 14 ವರ್ಷ ಕಳೆಯುವವರೆಗೆ ನಾನು ಯಾವುದೇ ಪುರ ಪ್ರವೇಶ ಮಾಡೋದಿಲ್ಲ. ನೋಡು, ಸುಗ್ರೀವನ ಪಟ್ಟಾಭಿಷೇಕ ಚೆನ್ನಾಗಿ ನಡೀಲಿ. ಸುಗ್ರೀವ ಶ್ರೇಷ್ಠವಾದಂತಹ ಕಿಷ್ಕಿಂಧೆಗೆ ಹೋಗಿ ಪಟ್ಟಾಭಿಷೇಕವನ್ನು ಮಾಡ್ಕೋ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು 4 ತಿಂಗಳು ಮಳೆಕಾಲ, ಆಗ ಯಾರೂ ಎಲ್ಲೂ ಸಂಚಾರ ಮಾಡೋದಕ್ಕಾಗೋದಿಲ್ಲ. ಈ 4 ತಿಂಗಳು ನೀವೆಲ್ಲ ಸುಖವಾಗಿರಿ. ಅವತ್ತಿನಿಂದ ನೀವು ರಾಜ್ಯವನ್ನು ಬಿಟ್ಟು, ಪಾಪ ವಾನರರೆಲ್ಲ ನೀವು ಋಷಿಮುಖದಲ್ಲಿ ಸೇರಿಬಿಟ್ಟಿದ್ರಿ, ನಿಮ್ಮ ಕಿಷ್ಕಿಂಧೆಯಲ್ಲಿ ನೀವು ಸೇರ್ಕೊಳ್ಳಿ, ಆನಂದವಾಗಿರಿ. 4 ತಿಂಗಳಾದ ಮೇಲೆ ಸೀತಾನ್ವೇಷಣೆಯನ್ನು ಪ್ರಾರಂಭ ಮಾಡೋಣ ಅಂತ ರಾಮ ಹೇಳ್ತಾನೆ. ಎಲ್ಲರೂ ಕಿಷ್ಕಿಂಧೆಗೆ ಹೋಗಿ ಸುಗ್ರೀವನ ಪಟ್ಟಾಭಿಷೇಕ ಆಗುತ್ತೆ. ಅಂಗದನಿಗೆ ಯುವರಾಜ ಪಟ್ಟಾಭಿಷೇಕ ಆಗುತ್ತೆ. ಕಿಷ್ಕಿಂಧೆಯಲ್ಲಿ ಪುರಜನರೆಲ್ಲ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಈ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಸುಗ್ರೀವ ತನ್ನ ಸಂಸಾರದೊಂದಿಗೆ ಆನಂದವಾಗಿರ್ತಾ ಇದ್ದಾನೆ. ಇದಕ್ಕೆಲ್ಲ
ರಾಮ ಲಕ್ಷ್ಮಣರೇ ಕಾರಣ ಅಂತ ರಾಮನನ್ನು ಅವನು ಸ್ಮರಿಸ್ತಾ ಇದ್ದಾನೆ. ಇಂತಹ ಒಂದು ಸುಂದರವಾದ ಪ್ರಸಂಗದೊಂದಿಗೆ ಇವತ್ತಿನ ರಾಮಕಥೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಮುಂದಿನ ರಾಮಕಥೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಶ್ರೀರಾಮ ರಾಮ